ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಉಪ್ಪಿಟ್ಟು ಹೇಗೆ ಮಾಡೋದಂತ ನೋಡುವ. ಮೊದಲಿಗೆ ನಾವೊಂದು ಅರ್ಧ ಕೆ ಜಿಯಷ್ಟು ರವೆಯನ್ನು ತಗೊಂಡು ಫ್ರೈ ಮಾಡ್ತಾ ಇದ್ದೇವೆ. ನಾವಿದಕ್ಕೆ ಯಾವುದೇ ಎಣ್ಣೆ ಅಂತ ಸಹ ಹಾಕಲಿಲ್ಲ. ನಾವು ಖಾಲಿ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಚೆಂದ ಹುರಿತಾ ಇದ್ದೇವೆ. ನೋಡಿ, ಚೆಂದ ಹುರಿದೆ ನಾವಿದನ್ನೀಗ ಪ್ಲೇಟಿಗೆ ಹಾಕಿಕೊಂಡಿದ್ದೇವೆ. ಈಗ ಬನಲೆಗೆ ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದೇವೆ. ನಾವು ತೆಂಗಿನ ಎಣ್ಣೆ ಎಷ್ಟು ಜಾಸ್ತಿ ಹಾಕ್ತೇವೆ ಅಷ್ಟು ಅದು ರುಚಿ ಆಗ್ತದೆ. ನೀವು ಇದಕ್ಕೆ ತುಪ್ಪ ಸಹ ಆ್ಯಡ್ ಮಾಡ್ಬೋದು, ಆಗ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರ್ತದೆ. ನಾವಿದಕ್ಕೆ 1 ಟೇಬಲ್ ಸ್ಪೂನು ಸಾಸಿವೆಯನ್ನು ಹಾಕ್ತಾ ಇದ್ದೇವೆ. ಮತ್ತು 2 ಎಲೆ ಬೇಸೊಪ್ಪನ್ನು ಹಾಕ್ತಾ ಇದ್ದೇವೆ. ಮತ್ತು ಅದಕ್ಕೊಂದು 2 ಮೆಣಸನ್ನು ಕಟ್ ಮಾಡಿ ಹಾಕ್ತಾ ಇದ್ದೇವೆ. ಹೀಗೆ ಹುರಿದು ಹಾಕೋದ್ರಿಂದ ಅದು ತುಂಬ ಚೆಂದ ಆಗ್ತದೆ. ಉಪ್ಪಿಟ್ಟು ತಿನ್ನಲಿಕ್ಕೆ ಸಹ ಒಳ್ಳೆ ರುಚಿ ಸಹ ಸಿಗ್ತದೆ. ನೋಡಿ, ಈಗ ಚೆಂದ ಹುರಿತಾ ಉಂಟು. ಇದಕ್ಕೀಗ ನಾವು ಆಗ ಹುರಿದಂಥ ರವವನ್ನು ಹಾಕ್ತಾ ಇದ್ದೇವೆ. ಈಗ ಇದನ್ನು ಚೆಂದ ಮಿಕ್ಸ್ ಮಾಡಿ ಇದಕ್ಕೆ 1 ಸ್ಪೂನಷ್ಟು ನಾವು ಉಪ್ಪನ್ನು ಹಾಕಿಕೊಳ್ತಾ ಇದ್ದೇವೆ. ಮತ್ತು ಇದಕ್ಕೆ ನಾವು ಒಂದು 2 ಸ್ಪೂನಿನಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೇವೆ. ಹೀಗೆ ಮಾಡೋದ್ರಿಂದ ಅದು ತುಂಬ ಚೆಂದ ಆಗ್ತದೆ. ಮತ್ತು ಬೆಳಿಗ್ಗೆ ಯಾರಿಗೆಲ್ಲ ಜಾಬಿಗೆಲ್ಲ ಹೋಗ್ಲಿಕ್ಕಿರ್ತದೆ, ಈ ಥರ ಒಂದು ಕ್ವಿಕ್ ರೆಸಿಪಿ ಮಾಡೋದ್ರಿಂದ ನಿಮ್ಮದು ಟೈಮ್ ಸಹ ಸೇವ್ ಆಗ್ತದೆ. ನೋಡಿ, ನಾವು ಇದಕ್ಕೀಗ ಒಂದು 1/2 ಲೀಟರಷ್ಟು ನೀರನ್ನು ಆ್ಯಡ್ ಮಾಡ್ತಾ ಇದ್ದೇವೆ. ಹೀಗೆ ಇದಕ್ಕೆ ನೀವು ಎಷ್ಟು ಜಾಸ್ತಿ ನೀರು ಹಾಕ್ತೀರಾ ಅದಷ್ಟು ಸ್ಮೂತ್ ಟೆಕ್ಸ್ಚರಲ್ಲಿ ಬರ್ತದೆ. ಅದು ನಿಮಗೆ ತಿನ್ನಲಿಕ್ಕೆ ಸಹ ತುಂಬ ಒಳ್ಳೆಯದಾಗ್ತದೆ. ನೋಡಿ, ಒಂದು 2 ನಿಮಿಷ ಇದನ್ನು ಮುಚ್ಚಳ ಹಾಕಿ ಮುಚ್ಚಿಟ್ಟು ಚೆಂದ ಬೆಂದಿದೆ. ನೋಡಿ, ನೀರೆಲ್ಲ ಎಳ್ದುಕೊಂಡಿದೆ ರವೆ. ತುಂಬ ಒಳ್ಳೆಯದಾಗ್ತದೆ ನಾವು ಹೀಗೆ ಮಾಡಿ ತಿನ್ನೋದ್ರಿಂದ. ಬೆಳಿಗ್ಗೆ ಈಸಿಯಾಗಿ ಸಹ ಮಾಡ್ಬೋದಲ್ಲ ಬ್ರೇಕ್ಫಾಸ್ಟಿಗೆ. ಒಂದು 10 ಮಿನಿಟ್ಸ್ ನಾವು ತಗೊಂಡ್ರೆ ಆಯಿತು. ನಾವಿದಕ್ಕೀಗ 1 ಕಪ್ಪಿನಷ್ಟು ತೆಂಗಿನ ತುರಿಯನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇವೆ. ಉಪ್ಪಿಟ್ಟು ರೆಡಿ ಆಯಿತು. ಕ್ವಿಕ್ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಅವರ್ ಚಾನಲ್.